ಆವಿಶಂತಿ ಪ್ರಜಾಗರಾಹ ಅಂತ ಉದ್ಯೋಗ ಪರ್ವದ ವಿದುರ ನೀತಿಯಲ್ಲಿ ಒಂದು ಪ್ರಯೋಗ. ಎಚ್ಚರಗಳು ಅವನನ್ನ ತೊಂದರೆಗೆ ಈಡು ಮಾಡ್ತವೆ. ಆವಿಶಂತಿ ಅಂದ್ರೆ ಅವನನ್ನು ಮುತ್ತುತ್ತವೆ ಅಂತ ಅರ್ಥ. ಮುತ್ತಿಗೆ ಹಾಕಿ ತೊಂದರೆ ಕೊಡ್ತವೆ ಅಂತ ಮುಂದಿನ ಅರ್ಥ. ಆವಿಶಂತಿ ಅನ್ನೋದಕ್ಕೆ ಆವೇಶ, ಮುತ್ತು ಅಂತ ಹೀಗೆ ಅರ್ಥ ಕಾಣಿಸ್ತದೆ. ಅಲ್ಲಿ ಈ ಪ್ರಜಾರಾಹ ಅಂತ ಬಹುವಚನ ಇದೆ ನೋಡಿ. ಇಂಥ ಕೆಲವು ಬಾರಿ ಬಹುವಚನಗಳನ್ನು ಪ್ರಯೋಗ ಮಾಡುವ ಮೂಲಕ ಭಾಷೆಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ಲಿಕ್ಕೆ ಬರ್ತದೆ. ಸತತವಾದ ಎಚ್ಚರಗಳು ಅಂತ, ನಿತ್ಯ ಎಚ್ಚರ, ಇವತ್ತು ನಾಳೆ ನಾಡ್ದು ಪ್ರತಿನಿತ್ಯವೂ ಎಚ್ಚರ ಅಂತ ಹೀಗೆ ಅರ್ಥ ಬಹುವಚನ ಪ್ರಯೋಗ ಮಾಡಿದ್ದಕ್ಕೆ. ನಾವು ಕೆಲವು ಬಾರಿ ವ್ಯವಹಾರದಲ್ಲಿ ಇಂಥ ಬಹುವಚನಗಳನ್ನು ಪ್ರಯೋಗ ಮಾಡುತ್ತಿರ್ತೇವೆ. ಬೇಗ ಬಂದ್ರಪ್ಪ ಎಲ್ಲರೂ ಹೋಗೋಣ, ಮುಂದೆ ಹೋಗೋಣ ಅಂತ ಹಿಂಗಂದ್ರೆ, ತಡೀರಿ ನಮ್ದಿನ್ನೂ ಊಟಗಳು ಆಗಿಲ್ಲ, ನಮ್ದೆಲ್ಲ ಊಟಗಳು ಆಗಿಲ್ಲ ಅಂತ ಕೆಲವು ಬಾರಿ ಪ್ರಯೋಗ ಮಾಡೋದು ಕೇಳಿದೆ. ಅದು ಈ ದಕ್ಷಿಣ ಕರ್ನಾಟಕದಲ್ಲಿ ಅಂದ್ರೆ ಬೆಂಗಳೂರು ಮೈಸೂರಿನ ಈ ಭಾಗದಲ್ಲಿ ಇನ್ನೂ ಊಟಗಳಾಗಿಲ್ಲ ನಮ್ಮದು. ನಿಮ್ಗೆ ನಮ್ಮನ್ನು ನೋಡಿದ್ರೆ ನಗುಗಳು ಬರ್ತಾವ, ನಗುಗಳು, ಹಾಸಾಹ. ನಮ್ಗೆಲ್ಲ ವಯಸ್ಸುಗಳು ಆಗಿ ಹೋಗಿವೆ, ಏನ್ ಮಾಡೋದು, ಕಷ್ಟಪಡ್ಬೇಕಾಗ್ತದೆ ಅಂತ ಕೆಲವರು ಹೇಳ್ತಾರೆ. ಉತ್ತರ ಕರ್ನಾಟಕದಲ್ಲಿ ಈ ತರದ ಪ್ರಯೋಗಗಳಿಲ್ಲ. ನಗು, ಊಟ, ನಮ್ದಿನ್ನೂ ಊಟ ಆಗಿಲ್ಲ, ನಮ್ದೆಲ್ಲ ಸ್ನಾನ ಆಗಿಲ್ಲ. ಆದ್ರೆ ಈ ಕನ್ನಡದಲ್ಲಿಯೂ ಕೂಡ ಆ ಬಹುವಚನಗಳನ್ನು ಪ್ರಯೋಗಿಸುವ ಮೂಲಕ ಸ್ನಾನಗಳು, ನಗುಗಳು, ಊಟಗಳು, ವಯಸ್ಸುಗಳು ಅಂತ ಪ್ರಯೋಗ ಮಾಡುವ ಮೂಲಕ, ಸಂಸ್ಕೃತದಲ್ಲೂ ಕೂಡ ಹಾಗೆ ಮಾಡುವ ಮೂಲಕ ಒಂದು ಹೆಚ್ಚಿನ ಒತ್ತು ಬರ್ತದೆ. ಅದನ್ನು ಆವಿಶಂತಿ ಪ್ರಜಾಗರಾಹ ಅಂತ ಹೀಗೆ ಪ್ರಯೋಗ ಮಾಡಿದ್ದಾರೆ. ನಮಗೆ ಬಹುವಚನ ಎಲ್ಲಿ ಪ್ರಯೋಗ ಮಾಡಬೇಕು, ಕನ್ನಡ ಅಥವಾ ಏಕವಚನ ಎಲ್ಲಿ ಪ್ರಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಷೆ ನಮಗೆ ನಮ್ಮದೇ ಆದಂಥ ಕೆಲವು ಕಟ್ಟುಪಾಡುಗಳನ್ನು ತೋರಿಸಿರ್ತದೆ. ಆದರೂ ಇಂಥದ ಕೆಲವು ನಾವು ಕಲಿತ ರೀತಿಯನ್ನ ಹೊರತುಪಡಿಸಿ ಈ ಕೆಲವುದನ್ನ ಪ್ರಯೋಗ ಮಾಡುವುದು ಒಳ್ಳೆಯದು ಅಂತ ನನಗೆ ಕಾಣಿಸ್ತದೆ. ಇದನ್ನು ನೋಡಿ ನಿಮ್ಮ ಅಭಿಪ್ರಾಯ.